ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ವಿಶಿ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಈ ವ್ಲಾಗಲ್ಲಿ ನಾನು ಬೆಳಗಿನಿಂದ ಮಧ್ಯಾಹ್ನದವರೆಗೂ ನನ್ನ ರೊಟೀನ್ ಯಾವ ಥರ ಇರುತ್ತೆ ಅನ್ನೋದನ್ನ ನಾನು ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಕಮೆಂಟಲ್ಲಿ ನೀವು ಕೂಡ ಕೇಳ್ತಾ ಇದ್ರಿ, ಹಾಗೆ ಇವತ್ತಿನ ದಿನದ ರೊಟೀನ್ ಈ ಥರ ಇದೆ ಅಂತ ಹೇಳ್ಬಿಟ್ಟು ಪ್ರತಿದಿನ ಇದೇ ಥರ ಇರುತ್ತೆ ಅಂತ ಹೇಳಲ್ಲ ನಾನು. ಯಾಕಂದರೆ ರಾತ್ರಿ ಹೊತ್ತು ನಾವು ಸ್ವಲ್ಪ ನಿದ್ರೆ ಕಡಿಮೆ ಮಾಡೋದ್ರಿಂದ ಕೆಲವೊಮ್ಮೆ ಬೆಳಗ್ಗೆ ಎಚ್ಚರ ಆಗೋದು ಲೇಟ್ ಆಗಿಬಿಡುತ್ತೆ. ಆವಾಗ ನನ್ನ ದಿನನಿತ್ಯದ ಕೆಲಸದಲ್ಲೂ ಕೂಡ ಹೆಚ್ಚು ಕಡಿಮೆ ಆಗಿಬಿಡತ್ತೆ. ಆದರೂ ಕೂಡ ಬೆಳಗ್ಗೆ ಹೊತ್ತು ಒಂದು 6:30ಗೆ ನಾನು ಆದಷ್ಟು ಎದ್ದೇಳ್ತೀನಿ. ಯಾಕಂದರೆ ಪಾಪುಗೆ ಒಂದು 3 ಅವರ್ಸ್ಗೊಂದ್ಸಲ ಫೀಡ್ ಮಾಡಿಸ್ಬೇಕು ಅಂತ ಹೇಳಿರೋದ್ರಿಂದ ಕರೆಕ್ಟಾಗಿ 6:30ಗೆ ಪಾಪುನು ಎಚ್ಚರ ಆಗಿಬಿಡ್ತಾರೆ. ಹಾಗೆ ನಾನು ಎದ್ದೇಳಲೇಬೇಕಾಗತ್ತೆ. ತುಂಬ ನಿದ್ರೆ ಬರ್ತಾ ಇದೆ, ನಂಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾನೇ ಇಲ್ಲ ಅಂದರೆ ಫೀಡ್ ಮಾಡಿಸ್ಬಿಟ್ಟು ಮತ್ತೆ ಒಂದು 1/2 ಅವರ್ ಮಲ್ಕೊಂಡು ಆಮೇಲೆ ಎದ್ದೇಳೋದು. ಇಲ್ಲ ನಂಗೆ ನಿದ್ದೆ ಸರಿಗೆ ಆಗಿದೆ ಅಂತ ಅಂದರೆ ನಾರ್ಮಲಾಗಿ ಇರುತ್ತೆ ದಿನ. ಇನ್ನು ಇವತ್ತಿನ ಬೆಳಗ್ಗೆ ಮಾಮೂಲಿಯಾಗಿ 6:30ಗೆ ಎಚ್ಚರಿಕೆ ಆಯಿತು. ಇನ್ನು ಎದ್ಮೇಲೆ ಪಾಪುಗೆ ಡೈಪರ್ನೆಲ್ಲ ಚೇಂಜ್ ಮಾಡ್ತಾ ಇದ್ದೀನಿ. ನೈಟ್ ಟೈಮು ನಾನು ಆದಷ್ಟು ಡೈಪರ್ನೇ ಯೂಸ್ ಮಾಡ್ತೀನಿ. ಯಾಕಂದರೆ ಒಂದು 2 o'clockವರೆಗೂ ಪಾಪು ನಿದ್ರೆ ಮಾಡಲ್ಲ. ಸ್ವಲ್ಪ ಹೊತ್ತು ಮಲ್ಕೊಳ್ಳೋದು ಎದ್ದೇಳೋದು ಈ ಥರ ಮಾಡ್ತಾ ಇರ್ತಾರೆ. 2 o'clock ಮೇಲೆ ತುಂಬ ಚೆನ್ನಾಗಿ ನಿದ್ರೆ ಮಾಡ್ತಾರೆ. ಆ ಟೈಮಲ್ಲಿ ಲಂಗೋಟ್ಸ್ನ ಯೂಸ್ ಮಾಡಿದ್ರೆ ಪದೇ ಪದೇ ಪಾಪುಗೆ ಎಚ್ಚರ ಮಾಡಬೇಕಾಗತ್ತೆ ಚೇಂಜ್ ಮಾಡುವಾಗ. ಇನ್ನು ನಮಗೂ ಕೂಡ ಅದೊಂದು ಒಳ್ಳೆ ನಿದ್ರೆ ಟೈಮು. ನಮಗೂ ಕೂಡ ಅಷ್ಟೊಂದು ಪೇಷನ್ಸ್ ಇರಲ್ಲ. ಅದಕ್ಕೆ ನಾನು ಡೈಪರ್ನ ಹಾಕ್ಬಿಡ್ತೀನಿ. ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ನಾನು ಜಾಸ್ತಿ ಪಾಪುಗೆ ಲಂಗೋಟ್ಸ್ನೇ ಯೂಸ್ ಮಾಡೋದು. ಇನ್ನಿವಾಗ ಪಾಪು ಜೊತೆ ಸ್ವಲ್ಪ ಸಮಯ ಕಳೀತಾ ಇದ್ದೀನಿ. ಪ್ರತಿದಿನ ಕೂಡ ಈ ಟೈಮ್ನ ನಾನು ತುಂಬಾ ಎಂಜಾಯ್ ಮಾಡ್ತೀನಿ. ಮೊದಲೆಲ್ಲ ಏನು ಗೊತ್ತಾ, ಬೆಳಗ್ಗೆ ಎದ್ದ ತಕ್ಷಣ ಎದ್ದೋಳು, ದೇವ್ರ ಮುಖ ನೋಡು, ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡ್ಬಿಡು, ಇದೇ ಆಗ್ತಾಯಿತ್ತು. ಪಾಪು ಬಂದಮೇಲೆ ಲೈಫ್ ಸ್ವಲ್ಪ ಚೇಂಜ್ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಮೊದಲು ಪಾಪು ಮುಖ ನೋಡಬೇಕು, ಸ್ವಲ್ಪ ಹೊತ್ತು ಸಮಯ ಕಳಿಬೇಕು, ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಅಂತ ಮನಸ್ಸಿಗೆ ಅನ್ನಿಸ್ತಾ ಇರುತ್ತೆ. ನನಗೆ ಅಂತ ಅಲ್ಲ, ಪ್ರತಿ ಅಮ್ಮಂದಿರಿಗೂ ಕೂಡ ಹಿಂಗೆ ಅನಿಸ್ತಿರುತ್ತೆ ಅಲ್ವಾ. ಇನ್ನಿವಾಗ ಪಾಪುನ ಮಲಗಿಸ್ತಾ ಇದ್ದೀನಿ. ಇನ್ನೊಂದು ರೌಂಡ್ ಅವರು ಚೆನ್ನಾಗಿ ನಿದ್ರೆ ಮಾಡಿಬಿಡ್ತಾರೆ. ಹಾಗೆ ಕೆಲವೊಬ್ಬರು ನಂಗೆ ಕಮೆಂಟಲ್ಲಿ ಕೇಳ್ತಾ ಇದ್ರಿ, ಯಾಕೆ ನೀವು ಪಾಪುನ ಹೋಗಿ ಬನ್ನಿ ಅಂತ ಮಾತಾಡಿಸ್ತೀರಾ ಅಂತ ಹೇಳ್ಬಿಟ್ಟು. ಇವಾಗ ನೋಡಿ, ಒಬ್ಬೊಬ್ರಿಗೆ ಒಂದೊಂದು ಆಸೆ ಇರುತ್ತೆ. ನನ್ನ ಮಗುಗೆ ಈ ಹೆಸರಿಡಬೇಕು, ನನ್ನ ಮಗುನ ಈ ಥರ ಕರಿಬೇಕು, ಈ ಥರ ನೋಡ್ಕೊಳ್ಬೇಕು ಅಂತ. ಹಾಗೆ ನನಗೂ ನನ್ನ ಮಗುನ ಹೋಗಿ ಬನ್ನಿ ಅಂತ ಕರೀಲಿಕ್ಕೆ ತುಂಬ ಇಷ್ಟ. ಜೊತೆಗೆ ಮಕ್ಕಳಿಗೆ ನಾವು ಏನು ಹೇಳ್ಕೊಡ್ತೀವಿ ನೋಡಿ, ಅದನ್ನೇ ಕಲಿತಾರಂತೆ. ನಾವು ಅವ್ರನ್ನ ಹೆಂಗೆ ಕರಿತೀವಿ, ಹೆಂಗೆ ನೋಡ್ಕೊಳ್ತೀವಿ, ನಾವು ಬೇರೆಯವ್ರ ಜೊತೆ ಹೆಂಗೆ ಮಾತಾಡ್ತೀವಿ, ಅದನ್ನೆಲ್ಲ ನೋಡಿ ಅವ್ರು ತುಂಬ ಚೆನ್ನಾಗಿ ಕಲ್ತ್ಕೊತಾರಂತೆ. ಇನ್ನು ಇವಾಗ ನೀವು ಕೇಳ್ಬೋದು, ಇವಾಗ ಮಗುಗೇನಾದರೂ ಗೊತ್ತಾಗುತ್ತಾ ಶಿಲ್ಪ, ಗೊತ್ತಾಗೋ ಟೈಮಲ್ಲಿ ನೀವು ಆ ಥರ ಕರೀರಿ, ಇವಾಗೇನು ಕರಿತೀರಾ ಅಂತ ಹೇಳ್ಬಿಟ್ಟು. ನಿಮಗೆ ಗೊತ್ತಾ, ತಾಯಿ ಗರ್ಭದಲ್ಲಿದ್ದಾಗಲೇ ಮಗು ಎಲ್ಲನೂ ಕೂಡ ಕೇಳಿಸ್ಕೊಳುತ್ತೆ ಅಂತ ಹೇಳ್ಬಿಟ್ಟು ನಾವೇ ಒಪ್ಕೊತೀವಿ. ಅದೇ ಮಗು ಈಚೆ ಕಡೆ ಬಂದ ತಕ್ಷಣ 1-2 ತಿಂಗಳು ಮಗುಗೆ ಏನೂ ಗೊತ್ತಾಗಲ್ಲ, ಏನೂ ಕೂಡ ಅಬ್ಸರ್ವ್ ಮಾಡಲ್ಲ ಅಂತ ಹೇಳ್ಬಿಟ್ಟು ನಾವೇ ಅಂದ್ಕೊತೀವಿ. ಅದು ಹೆಂಗಲ್ವಾ, ತಾಯಿ ಹೊಟ್ಟೆಲೇನೇ ಮಗು ಎಲ್ಲನೂ ಕೇಳಿಸ್ಕೊಳುತ್ತೆ ಅಂದಮೇಲೆ ಹೊಟ್ಟೆಯಿಂದ ಆಚೆಗೆ ಬಂದಮೇಲೆ ಕೂಡ ಕೇಳಿಸ್ಕೊಳುತ್ತೆ ಅಲ್ವಾ. ಹಾಗಾಗಿ ನಾನು ಹಿಂಗೆ ಮಾತಾಡೋದು ಅಷ್ಟೇ. ಇನ್ನು ಸುಕೃತಿನ ಯಾಕೆ ನೀವು ಮಾಮೂಲಿಯಾಗಿ ಕರಿತೀರಾ ಅಂತ ಕೂಡ ನೀವು ಕೇಳ್ಬೋದು. ಅವ್ರ ಮನೇಲಿ ಅದೇ ಥರ ರೂಢಿ ಮಾಡ್ಕೊಂಡು ಬಂದಿರೋದು, ಹಾಗಾಗಿ ನಾನು ಅದೇ ಥರ ಮಾತಾಡಿಸ್ತೀನಿ. ನನ್ನ ಮಗುಗೆ ನಾನು ಇದೇ ಥರ ರೂಢಿ ಮಾಡಬೇಕು ಅಂತೇಳಿ ಅದು ನನ್ನ ಆಸೆ. ಹಾಗಾಗಿ ನಾನು ಆ ಥರ ಕರಿತೀನಿ ಅಷ್ಟೇ. ಇದರಿಂದ ಕೆಲವೊಬ್ಬರು ಕಿರಿಕಿರಿ ಅಂತ ಅನ್ನಿಸ್ಬೋದು, ಯಾಕಂದರೆ ನೀವು ಹೊಸ್ದಾಗಿ ಕೇಳ್ತಾ ಇದ್ದೀರಲ್ಲ ಹಾಗಾಗಿ. ಆದರೆ ಹೋಗ್ತಾ ಹೋಗ್ತಾ ನಿಮಗೆ ರೂಢಿ ಆಗಿಬಿಡುತ್ತೆ. ಇನ್ನು ಪಾಪುದು ಲಂಗೋಟ್ಸು ಮತ್ತು ಡೈಪರ್ಸ್ನೆಲ್ಲ ನಾನು ಬೇರೆ ಬೇರೆ ಡಸ್ಟ್ಬಿನ್ಗೆ ಹಾಕಿ ಇಡ್ತೀನಿ. ಯಾಕಂದರೆ ನಮ್ಮ ಮನೇಲಿ ಬಟ್ಟೆಗಳನ್ನೆಲ್ಲ ಅಮ್ಮ ಕೈಯಲ್ಲೇ ತೊಳಿತಾರೆ. ಅವ್ರಿಗೆ ಮಷಿನ್ಗೆ ಹಾಕ್ಲಿಕ್ಕೆ ಅಷ್ಟು ಇಷ್ಟ ಆಗಲ್ಲ, ಕ್ಲೀನ್ ಆಗಲ್ಲ ಬಟ್ಟೆಗಳು ಪಾಪುದು ಅಂತ ಹೇಳ್ಬಿಟ್ಟು ಅವ್ರು ಕೈಯಲ್ಲೇ ತೊಳೆದ್ಬಿಡ್ತಾರೆ. ಅದಕ್ಕೆ ನಾನು 2 ಡಸ್ಟ್ಬಿನ್ ಇಟ್ಕೊಂಡಿದ್ದೀನಿ. ಡೈಪರ್ಸು ಮತ್ತು ಕವರ್ಸ್ ಎಲ್ಲ ಒಂದಕ್ಕೆ ಹಾಕ್ತೀನಿ, ಬಟ್ಟೆನೆಲ್ಲ ಒಂದಕ್ಕೆ ಹಾಕ್ತೀನಿ. ಆವಾಗ ಡಿವೈಡ್ ಮಾಡಲಿಕ್ಕೂ ಕೂಡ ನಮಗೆ ಈಸಿ ಆಗುತ್ತೆ ಅಂತ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಮೊದಲು ಈ ಕೆಲಸ ಮಾಡಿಬಿಟ್ಟು ಅದಾದಮೇಲೆ ಡಸ್ಟ್ಬಿನ್ನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಬಿಸಿಲಲ್ಲಿ ಒಣಗಾಕ್ಬಿಡ್ತೀನಿ. ಯಾಕಂದರೆ ಪಾಪು ಇರೋ ಕಡೆ ಆದಷ್ಟು ನಾವು ಕ್ಲೀನಾಗಿ ಇಟ್ಕೊಂಡಿರಬೇಕು ಪ್ರತಿಯೊಂದು ವಸ್ತುನೂ ಕೂಡ. ಅದರಲ್ಲೂ ಕೂಡ ಈ ಡಸ್ಟ್ಬಿನ್ನೆಲ್ಲ ನಾವು ತುಂಬ ನೀಟಾಗಿಡಬೇಕು. ಹಾಗಾಗಿ ಈ ಕೆಲಸ ಮುಗಿಸ್ಕೊಂಡು ಅದಾದಮೇಲೆ ಸೀದಾ ಅಡುಗೆ ಮನೆಗೆ ಬಂದೆ. ಇವತ್ತು ನಾವು ಹೆಣ್ಮಕ್ಳಿಗೆ ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮನೆಗೆ ಬಂದ್ರೇ ಸಮಾಧಾನ ಅಲ್ವಾ. ಹಂಗೆ ನನಗೂ ಕೂಡ, ನಾನು ಕಿಚನ್ನ ತುಂಬ ಮಿಸ್ ಮಾಡ್ತೀನಿ.
ಮಾಡ್ಕೊಳ್ತೀನಿ. ಒಂದಿನ ಅಡುಗೆ ಮನೆಗೆ ಹೋಗಿಲ್ಲ ಅಂದರೂ ಕೂಡ ನಂಗೆ ಇರ್ಲಿಕ್ಕೆ ಆಗಲ್ಲ. ಇನ್ನು ನಾನು ಹೋಗೋ ಅಷ್ಟರಲ್ಲಿ ಅಮ್ಮ ತಿಂಡಿನೆಲ್ಲ ರೆಡಿ ಮಾಡಿರ್ತಾರೆ. ನಾನು ಹೋಗಿ ಸ್ವಲ್ಪ ಬಿಸಿನೀರನ್ನೆಲ್ಲ ಕಾಯಿಸ್ಕೊಂಡು ಸ್ವಲ್ಪ ಹೊತ್ತು ಅಮ್ಮನ ಜೊತೆ ಮಾತಾಡಿ ಅದಾದಮೇಲೆ ಅಮ್ಮ ಒಂದು ಡ್ರಿಂಕ್ನ ರೆಡಿ ಮಾಡಿಕೊಡ್ತಾರೆ. ಅದನ್ನು ಕುಡಿತೀನಿ. ಇದೇನಿಲ್ಲ, ಮಾಮೂಲಿಯಾಗಿ ಮೆಂತ್ಯ, ಜೀರಿಗೆ, ಅಜ್ವೈನ್ ಮತ್ತು ಸೋಂಪೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಅದೊಂದು ಸ್ವಲ್ಪ ಬೆಚ್ಚಗಾದ್ಮೇಲೆ ಅದಕ್ಕೊಂಚೂರು ನಿಂಬೆಹಣ್ಣು ಹಾಕ್ಕೊಂಡು ಕುಡಿಯೋದು. ಇದನ್ನು ಕುಡಿಯೋದ್ರಿಂದ ಈ ಟೈಮಲ್ಲಿ ಯೂರಿನ್ ಇನ್ಫೆಕ್ಷನ್ ಎಲ್ಲ ನಮಗೆ ಜಾಸ್ತಿ ಆಗ್ತಾ ಇರುತ್ತಲ್ವ, ಅದೆಲ್ಲ ಆಗದಂಗೆ ಕಂಟ್ರೋಲ್ ಮಾಡುತ್ತೆ. ಹಾಗಾಗಿ ನಾನು ಇದನ್ನು ಕುಡಿತೀನಿ. ಇನ್ನಿವತ್ತು ಬೆಳಗಿನ ಬಿಸಿಲು ಕೂಡ ತುಂಬ ಚೆನ್ನಾಗಿತ್ತು. ಹಾಗಾಗಿ ನಾನು ಕೂಡ ಸ್ವಲ್ಪ ಹೊತ್ತು ಹೊರಗಡೆ ಕೂತಿದ್ದೆ. ಅಷ್ಟರಲ್ಲಿ ಪಾಪು ಕೂಡ ಎಚ್ಚರ ಆದರು ಅಂತ ಅಪ್ಪು ಕರ್ಕೊಂಡು ಬಂದು ಬಿಸಿಲಿಗೆ ತೋರಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲೆಲ್ಲ ಹೇಳ್ತಾ ಇದ್ರು ನೋಡಿ, ಎಳೆ ಮಕ್ಕಳನ್ನ ಆದಷ್ಟು ಬೆಳಗಿನ ಜಾವದ ಬಿಸಿಲಿಗೆ ತೋರಿಸ್ಬೇಕು ಅಂತ. ಇದಕ್ಕೆ ನಿಜವಾದ ಕಾರಣ ಏನು ಅಂತ ಅಂದರೆ ಮಕ್ಕಳಿಗೆ ಹಗಲು ಮತ್ತು ರಾತ್ರಿ ವ್ಯತ್ಯಾಸ ಗೊತ್ತಾಗಲಿ ಅಂತ ಅಂತೆ. ಈಗ 9 ತಿಂಗಳವರೆಗೂ ಕೂಡ ಮಗು ಹೊಟ್ಟೆಲೇ ಇರುತ್ತೆ. ಹಗಲು ಯಾವುದು ರಾತ್ರಿ ಯಾವುದು ಏನೂ ಗೊತ್ತಿರಲ್ಲ. ಇನ್ನು ಮನೆ ಕರ್ಕೊಂಡು ಬಂದಮೇಲೆ ನಾವೊಂದು ಮನೇಲೇ ಇಟ್ಕೊಂಡು ಬಿಡ್ತೀವಿ, ಈಚೆಗೆ ಕರ್ಕೊಂಡು ಹೋಗಲ್ಲ. ಅದಕ್ಕೆ ಹಿರಿಯರು ಬೆಳಗಿನ ಬಿಸಿಲು ಕರ್ಕೊಂಡು ಹೋಗಿ ಅವಾಗ ಹಗಲು ಮತ್ತು ರಾತ್ರಿ ವ್ಯತ್ಯಾಸ ಗೊತ್ತಾಗುತ್ತೆ ಅಂತ ಹೇಳಿದ್ರಂತೆ. ಜೊತೆಗೆ ವಿಟಮಿನ್ ಡಿ ಕೂಡ ಸಿಗುತ್ತೆ, ಅದು ಒಂದು ಕಾರಣ. ಅದನ್ನು ನಾವು ಫಾಲೋ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಇನ್ನು ಅಪ್ಪು ಸ್ನಾನಕ್ಕೆ ಹೊರಟ್ರು. ಇವಾಗ ಅಮ್ಮ ಪಾಪುನ ನೋಡ್ಕೊಳ್ತಾ ಇದ್ದಾರೆ. ಇವಾಗ ಬೆಳಗಿನ ತಿಂಡಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಅಮ್ಮನೇ ತಿಂಡಿನೆಲ್ಲ ರೆಡಿ ಮಾಡಿ ಇಟ್ಬಿಟ್ಟಿರ್ತಾರೆ. ಕೆಲವೊಮ್ಮೆ ನನಗೆ ಎನರ್ಜಿ ಇದೆ ಅಂತ ಅನ್ನಿಸ್ದಾಗ, ಇಲ್ಲಾಂದರೆ ನಾನು ಬೇಗ ಎದ್ದಿದ್ದು ಪಾಪು ಮಲಗಿದ್ದಾಗ ಆ ಟೈಮಲ್ಲೆಲ್ಲ ನಾನೇ ಮಾಡ್ಕೊಂಡು ಬಿಡ್ತೀನಿ. ನಮ್ಮ ಮನೇಲಿ ಅಮ್ಮ ಅವ್ರಿಗೆ ಮತ್ತು ಅಪ್ಪುಗೆ ಬೇರೆ ತಿಂಡಿ ಮಾಡಿರ್ತಾರೆ, ನನಗೆ ಬೇರೆ ಮಾಡಿಕೊಡ್ತಾರೆ. ಯಾಕಂದರೆ ಈ ಟೈಮಲ್ಲಿ ಆದಷ್ಟು ಬೆಳಗ್ಗೆ ಬ್ರೇಕ್ಫಾಸ್ಟು ಸಾಫ್ಟಾಗಿರಬೇಕು ಅಂತೇಳಿ ಡಾಕ್ಟರ್ಸ್ ಕೂಡ ಹೇಳ್ತಿರ್ತಾರೆ. ಸಾಫ್ಟಾಗಿದ್ದಷ್ಟು ಡೈಜೆಷನ್ ಚೆನ್ನಾಗಾಗತ್ತೆ ಅಂತ ಹೇಳ್ಬಿಟ್ಟು. ಹಾಗಂತ ಹೇಳಿ ಡೈಲಿ ರವೆ ಗಂಜಿ, ಅನ್ನ ಈ ಥರದ್ದೇ ಮಾಡಿಸ್ಕೊಂಡು ತಿನ್ನಲ್ಲ ನಾನು. ಯಾಕಂದರೆ ಅನ್ನ ಅಥವಾ ಗಂಜಿಲೆಲ್ಲ ನಮಗೆ ಬರೀ ಕಾರ್ಬೋಹೈಡ್ರೇಟ್ ಇರುತ್ತೆ, ಬೇರೆ ಏನು ನಮಗೆ ಸಿಗೋದಿಲ್ಲ ಪೋಷಕಾಂಶ. ನಾವು ಈ ಟೈಮಲ್ಲಿ ಫೀಡ್ ಮಾಡಿಸ್ತಾ ಇರ್ತೀವಿ ಅಲ್ವಾ. ಫೀಡ್ ಮಾಡಿಸೋದ್ರಿಂದ ಆ ಮಗುಗೂ ಕೂಡ ಎನರ್ಜಿ ಬೇಕು, ನಮಗೂ ಕೂಡ ಎನರ್ಜಿ ಬೇಕು. ಎಲ್ಲ ಥರ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಹೋದ್ರೆ ತಾನೇ ಮಗುಗೂ ಶಕ್ತಿ ಬರೋದು, ನಾವು ಕೂಡ ಶಕ್ತಿಯುತವಾಗಿರೋದು. ಹಾಗಾಗಿ ನಾನು ನನ್ನ ರೊಟೀನಲ್ಲಿ ಒನ್ ಟೈಮ್ ಮಿಲೆಕ್ಸ್ ಚೂರ್ಣಂನ ಬಳಸ್ಕೊಂಡು ಮಾಲ್ಟ್ ರೆಡಿ ಮಾಡ್ಕೊಂಡು ಬಿಡ್ತೀನಿ. ಇದನ್ನ ಆಫ್ಟರ್ ಪ್ರೆಗ್ನೆನ್ಸಿ ಅವ್ರು ಮಾತ್ರ ತಗೊಳ್ಬೇಕು ಅಂತ ಏನಿಲ್ಲ. ಯಾರಿಗೆಲ್ಲ ಸುಸ್ತು, ಬಾಡಿ ಪೇನ್, BP, ಶುಗರ್ ಇರುತ್ತೆ ನೋಡಿ, ಅವರು ಕೂಡ ಇದನ್ನ ತಗೊಳ್ಬಹುದು. ಹಾಗೆ ಇದ್ರಲ್ಲಿ ನಮ್ಮ ದೇಹಕ್ಕೆ ಸಿಗಬೇಕಾದಂತಹ ಪ್ರೋಟೀನ್, ವಿಟಮಿನ್, ಹೈ ಫೈಬರ್ ಸಿಗುತ್ತೆ. ಹಾಗೆ ಡೈಜೆಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಇನ್ನು ಇದನ್ನು ಮಾಡ್ಕೊಳ್ಳಿಕ್ಕೆ ಒಂದು 5 ನಿಮಿಷ ಸಮಯ ಇದ್ದರೆ ಸಾಕು. ಏನಿಲ್ಲ, ಒಂದು ಕಡಾಯಿಗೆ ನೀರು ಅಥವಾ ಹಾಲನ್ನ ಹಾಕ್ಕೊಳ್ಬೇಕು. ಹಾಲಲ್ಲಿ ಕ್ಯಾಲ್ಶಿಯಂ ಸಿಗೋದ್ರಿಂದ ನಾನು ಇವತ್ತು ಹಾಲನ್ನೇ ಬಳಸ್ಕೊಳ್ತಾ ಇದ್ದೀನಿ. ಅದಕ್ಕೆ 2 ಸ್ಪೂನ್ ಆಗುವಷ್ಟು ಈ ಮಿಲೆಕ್ಸ್ ಚೂರ್ಣಂನ ಹಾಕ್ಕೊಂಡು ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿ, ಬೇಕು ಅನ್ನೋಂಗಿದ್ರೆ ಸ್ವಲ್ಪ ಬೆಲ್ಲನ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಬಿಟ್ರೆ ಈ ಮಾಲ್ಟ್ ರೆಡಿನೇ ಆಗೋಗ್ಬಿಡತ್ತೆ. ಇನ್ನು ಇದರಲ್ಲಿ ಏನಂದರೆ ರಾಗಿ, ಜೋಳ, ಸಜ್ಜೆ ಈ ಥರ 9 ಸಿರಿಧಾನ್ಯಗಳು, ಬಾದಾಮಿ, ಪಿಸ್ತಾ, ಸುಮಾರಷ್ಟು ಡ್ರೈ ಫ್ರೂಟ್ಸು, ಚಿಯಾ ಮಕಾನ ಥರ ಸೀಡ್ಸ್ ಎಲ್ಲ ಇದರಲ್ಲಿ ಇರೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಅದಲ್ಲದೆ ಇದರಲ್ಲೊಂದು ಆರೋಗ್ಯಾಮೃತ ಚೂರ್ಣಂನ ಕೊಟ್ಟಿರ್ತಾರೆ. ಈ ಚೂರ್ಣ ಬೇರೆ ಯಾವುದೇ ಮಿಲೆಕ್ಸಲ್ಲಿ ಇರೋದ್ರಿಲ್ಲ. ಹಾಗಾಗಿ ನಮ್ಮ ಗ್ಯಾಸ್ಟ್ರಿಕ್ಕು, ಬಾಡಿ ಪೇನು, ನಿಶಕ್ತಿ, PCOD ಪ್ರಾಬ್ಲಮ್ ಏನೇ ಇದ್ರೂ ಕೂಡ ಬೇಗನೆ ಕಡಿಮೆ ಆಗೋಗ್ಬಿಡುತ್ತೆ. ಈ ಚೂರ್ಣಮಲ್ಲಿ ಮೆಡಿಸಿನಲ್ ಪ್ರಾಪರ್ಟಿ ಇರೋದ್ರಿಂದ ಇಮ್ಯುನಿಟಿನ ಬೂಸ್ಟ್ ಮಾಡೋದ್ರ ಜೊತೆಗೆ ಬೋನ್ಸ್ನ ಸ್ಟ್ರಾಂಗ್ ಮಾಡಿ ನಾವು ದಿನಪೂರ್ತಿ ಆಕ್ಟಿವ್ ಆಗಿರಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅದಲ್ಲದೆ ಮಗು ಆದಮೇಲೆ ಎಲ್ರಿಗೂ ವೆಯ್ಟ್ ಲಾಸ್ ಮಾಡಬೇಕು ಅಂತ ಆಸೆ ಇರುತ್ತಲ್ವ, ನಾವಿದನ್ನು ಕನ್ಸ್ಯೂಮ್ ಮಾಡೋದ್ರಿಂದ ಆರೋಗ್ಯಕರವಾಗಿ ವೆಯ್ಟ್ ಲಾಸ್ ಕೂಡ ಮಾಡ್ಬೋದು. ಇನ್ನೀ ಆರೋಗ್ಯಾಮೃತ ಮಿಲೆಕ್ಸ್ ಚೂರ್ಣ ನಿಮಗೂ ಕೂಡ ಬೇಕು ಅನ್ನೋಂಗಿದ್ರೆ ನಾನು ಸ್ಕ್ರೀನ್ ಮೇಲೆ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ. ನೀವು ಕಾಲ್ ಅಥವಾ ವಾಟ್ಸಪ್ ಮಾಡೋದ್ರ ಮೂಲಕ ನೀವು ಕೂಡ ಆರ್ಡರ್ ಮಾಡ್ಕೊಳ್ಬೋದು. ಇನ್ನು ಬೆಳಗಿನ ತಿಂಡಿನ ನಾನು ಆದಷ್ಟು ಬೇಗನೆ ಮುಗಿಸ್ಕೊಂಡು ಬಿಡ್ತೀನಿ. ತಿಂಡಿ ಮುಗಿಸಿದಾದ್ಮೇಲೆ ಇವಾಗ ಸ್ವಲ್ಪ ರೂಮ್ನ ಕ್ಲೀನ್ ಮಾಡೋಣ ಅಂತೇಳಿ ರೂಮಿಗೆ ಬಂದೆ. 10 ಗಂಟೆ ಅಷ್ಟರಲ್ಲಿ ಆಂಟಿ ಪಾಪುಗೆ ಸ್ನಾನ ಮಾಡಿಸ್ಲಿಕ್ಕೆ ಬಂದುಬಿಡ್ತಾರೆ. ಅವ್ರು ಬರೋ ಅಷ್ಟರಲ್ಲಿ ನಾನು ಈ ಕೆಲಸ ಮುಗಿಸ್ಕೊಂಡು ಬಿಡ್ತೀನಿ. ಯಾಕಂದರೆ ಪ್ರತಿದಿನ ಕೂಡ ನಾವು ರೂಮ್ನ ಕ್ಲೀನ್ ಮಾಡ್ಕೊಳ್ಳೇಬೇಕು. ಮಗು ಇರೋದ್ರಿಂದ ಸಣ್ಣ ಪುಟ್ಟ ಇನ್ಫೆಕ್ಷನ್ ಆದರೂ ಕೂಡ ಕಷ್ಟ ಆಗಿಬಿಡುತ್ತೆ. ಮನೆ ಎಷ್ಟು ಸ್ವಚ್ಛವಾಗಿರುತ್ತೋ ನಾವು ಕೂಡ ಅಷ್ಟೇ ಆರೋಗ್ಯವಾಗಿರ್ತೀವಿ. ಹಾಗಾಗಿ ಅದರಲ್ಲೂ ಕೂಡ ಮಗು ಇದೆ ಅಂದಮೇಲೆ ನಾವು ಸ್ವಲ್ಪ ಜಾಸ್ತಿನೇ ಗಮನ ಹರಿಸ್ಬೇಕು. ರೂಮ್ ಕ್ಲೀನ್ ಮಾಡ್ಕೊಡೋದೇನು ದೊಡ್ಡ ಕಷ್ಟ ಅಲ್ಲ. ಹಾಗಾಗಿ ಬೆಳಗ್ಗೆ ಯಾವುದೇ ಕೆಲಸ ಮರೆತರೂ ಕೂಡ ಇದನ್ನು ಮಾತ್ರ ನಾನು ಮರೀಲಿಕ್ಕೆ ಹೋಗಲ್ಲ. ನೀಟಾಗಿ ಕ್ಲೀನ್ ಮಾಡಿಬಿಡ್ತೀನಿ. ಅದರಲ್ಲೂ ಮೊದಲನೇ ಕೆಲಸ ಅಂದರೆ ಪಾಪುದು ತೊಟ್ಲನ್ನ ಕ್ಲೀನ್ ಮಾಡ್ಕೊಳ್ಳೋ ಅಂಥದ್ದು. ಬಟ್ಟೆನೆಲ್ಲ ತೆಗೆದು ನೀಟಾಗಿ ಕೊಡುವಿ. ಅದಾದಮೇಲೆ
ಆದಮೇಲೆ ಮತ್ತೆ ಬೇರೆ ಬಟ್ಟೆನ ಚೇಂಜ್ ಮಾಡಿ ಹಾಕ್ತಾಯಿದ್ದೀನಿ. ಸಣ್ಣ ಪುಟ್ಟ ಇರುವೆ ಏನಾದರೂ ಹೋಗಿ ಸೇರ್ಕೊಂಡ್ಬಿಡುತ್ತೇನೋ ಅಂತ ಹೇಳ್ಬಿಟ್ಟು ನನಗೆ ಸ್ವಲ್ಪ ಭಯ. ಹಾಗಾಗಿ ಡೈಲಿ ಕೆಲಸ ಮಾಡ್ಕೊಳ್ಳೋದು. ವಾರದಲ್ಲಿ ಒಂದೆರಡು ದಿನ ಅಮ್ಮ ಬಿಸಿಲಿಗೆ ಇಡ್ತಾರೆ ತೊಟ್ಲನ್ನ ಒಣಗಿಸ್ಬೇಕು ಅಂತ ಹೇಳ್ಬಿಟ್ಟು. ಇನ್ನು ಮಿಕ್ಕಿದ ದಿನ ಎಲ್ಲ ಈ ಥರ ನಾನು ಕ್ಲೀನ್ ಮಾಡ್ಕೊಳ್ತೀನಿ. ತೊಟ್ಲನ್ನು ಸ್ವಚ್ಛ ಮಾಡ್ಕೊಂಡಿದ್ದಾದಮೇಲೆ ಬೆಡ್ ಸ್ಪ್ರೆಡ್ನೆಲ್ಲ ಚೇಂಜ್ ಮಾಡ್ತೀನಿ. ನಮ್ಮನೆ ಬಂದು ರೋಡ್ ಸೈಡ್ ಇರೋದ್ರಿಂದ ತುಂಬ ವೆಹಿಕಲ್ಸ್ ಓಡಾಡ್ತಾ ಇರ್ತವೆ. ಹಾಗಾಗಿ ಸುಮಾರಷ್ಟು ಧೂಳೆಲ್ಲ ರೂಮಿಗೆ ಬರುತ್ತೆ. ಅದಲ್ಲದೆ ನಾವು ಕೂಡ ಆ ಬೆಡ್ ಮೇಲೆ ಕೂತಿರ್ತೀವಿ, ಮತ್ತು ಪಾಪುನು ಕೂಡ ಅದೇ ಬೆಡ್ ಮೇಲೆ ಮಲಗಿಸ್ತೀವಿ. ನಮ್ಮ ಕಾಲಿನ ಧೂಳೆಲ್ಲ ಮೇಲೆ ಕೂತಿರುತ್ತೆ. ಅದಕ್ಕೆ ನಾನು ಆದಷ್ಟು ಪ್ರತಿದಿನ ವಾಶ್ ಮಾಡಿರೋ ಬೆಡ್ ಸ್ಪ್ರೆಡ್ನ ಹಾಕ್ತೀನಿ. ಅದಾದಮೇಲೆ ಮಂಚನೂ ಕೂಡ ಅಷ್ಟೇ ವೆಟ್ ವೈಪ್ಸ್ನ ಯೂಸ್ ಮಾಡಿಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಅದ್ರ ಮೇಲೂ ಕೂಡ ಸುಮಾರಷ್ಟು ಧೂಳೆಲ್ಲ ಕೂತಿರುತ್ತೆ. ಇನ್ನು ಪ್ಲಾಸ್ಟಿಕ್ದು ಪುಟ್ಟು ಟ್ರೀ ಮತ್ತು ಪ್ಲಾಂಟ್ ಎಲ್ಲ ಇಟ್ಟಿದ್ದೀನಲ್ವ, ಅದನ್ನು ಕೂಡ ಕೇಳ್ತಾ ಇರ್ತೀರ, ಅದ್ರ ಮೇಲೆಲ್ಲ ಧೂಳು ಕೂತ್ಕೊಳುತ್ತೆ ತೆಗ್ಬಿಡಿ ಅಂತ. ನಾನು ಆದಷ್ಟು ಕ್ಲೀನಾಗಿ ಇಟ್ಕೊಳ್ತೀನಿ. ಅದ್ರ ಮೇಲೆ ಧೂಳೆಲ್ಲ ಬೀಳಲಿಕ್ಕೆ ನಾನು ಬಿಡೋದೇ ಇಲ್ಲ. ಇನ್ನು ಬೆಡ್ಗೆ ನಾನು ವಾಟರ್ ಪ್ರೂಫ್ ಬೆಡ್ ಕವರ್ನ ಹಾಕಿರ್ತೀನಿ. ಯಾಕಂದರೆ ಪಾಪುನೆಲ್ಲ ಮಲಗಿಸಿರ್ತೀವಿ ಅಲ್ವಾ, ಬೆಡ್ಡೆಲ್ಲ ಗಲೀಜಾಗಿಬಿಡುತ್ತೆ ಅಂತೇಳ್ಬಿಟ್ಟು ಅದನ್ನು ಹಾಕಿ ಅದ್ರ ಮೇಲೆ ಬೆಡ್ ಸ್ಪ್ರೆಡ್ನ ಹಾಕ್ತೀನಿ. ಈ ಥರ ಮಾಡೋದ್ರಿಂದ ಬೆಡ್ಡು ಕೂಡ ಹಾಳಾಗೋದಿಲ್ಲ. ಪ್ರತಿ ಕ್ಷಣ ಕೂಡ ನಾವು ಯಾವಾಗ್ಲೂ ಪಾಪುನೇ ಗಮನ ಇಟ್ಟು ನೋಡ್ಕೊತಿರಲಿಕ್ಕಾಗಲ್ಲ ಅಲ್ವಾ. ಒಂದೊಂದು ಸಲ ಗಲೀಜಾಗಿಬಿಟ್ರೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಬೆಡ್ಡು. ಹಾಗಾಗಿ ನಾನು ಈ ಥರ ಮಾಡ್ಕೊತೀನಿ. ಇದೆಲ್ಲ ಆದಮೇಲೆ ಪ್ರತಿದಿನ ನನ್ನ ರೂಮ್ನ ನಾನೇ ಮಾಪ್ ಮಾಡ್ಕೊಂಡು ಬಿಡ್ತೀನಿ. ಇದೆಲ್ಲ ಏನು ದೊಡ್ಡ ಕೆಲಸನೇ ಅಲ್ಲ. ನೀವು ಅಂದ್ಕೊಳ್ಬೋದು ಯಾಕೆ ನಿಮ್ಮಮ್ಮ ಇಲ್ವಾ ಕೆಲಸ ಎಲ್ಲ ಮಾಡಿಕೊಡ್ತಾರೆ, ನೀವು ಯಾಕೆ ಮಾಡ್ತೀರಾ ಅಂತ. ಈ ಟೈಮಲ್ಲಿ ನಾವು ಆದಷ್ಟು ಆ್ಯಕ್ಟಿವ್ ಆಗಿರಬೇಕು. ಯಾವಾಗಲೂ ಮಲಗಿದ ಜಾಗದಲ್ಲೇ ಮಲ್ಕೊಂಡು ಕೂತಿದ್ದ ಜಾಗದಲ್ಲೇ ಕುತ್ಕೊಳ್ಬಾರ್ದು. ನಾವು ಎಷ್ಟು ಕೆಲಸ ಮಾಡ್ತೀವೋ ಅಷ್ಟು ನಮಗೇ ಒಳ್ಳೆಯದು. ನಾವು ಎಷ್ಟು ರೆಸ್ಟ್ ಮಾಡಬೇಕು ಅಷ್ಟು ಮಾಡಬೇಕು, ಎಷ್ಟು ಕೆಲಸ ಮಾಡಬೇಕು ಅಷ್ಟು ಮಾಡಲೇಬೇಕು. ನಮ್ಮ ಬಾಡಿಲಿ ಯಾವಾಗಲೂ ಪ್ರತಿ ಒಂದು ಪಾರ್ಟು ಕೂಡ ವರ್ಕಿಂಗಲ್ಲಿ ಇರಬೇಕಂತೆ. ಅದು ಯಾವಾಗ ವರ್ಕಿಂಗಲ್ಲಿ ಇರಲ್ಲ ಆವಾಗಲೇ ನಮಗೆ ಕಾಯಿಲೆಗಳು ಬರಲಿಕ್ಕೆ ಶುರುವಾಗೋದಂತೆ. ಹಾಗಾಗಿ ನಮ್ಮ ಕೈಲಿ ಆದಷ್ಟು ಸಣ್ಣ ಪುಟ್ಟ ಕೆಲಸನಾದರೂ ಕೂಡ ನಾವು ಮಾಡಬೇಕು. ನಮ್ಮ ಬಾಡಿನ ನಾವು ಯಾವಾಗಲೂ ಆ್ಯಕ್ಟಿವಲ್ಲಿ ಇಟ್ಕೊಳ್ಬೇಕು. ಹಾಗಾಗಿ ನಾನು ಈ ಕೆಲಸನೆಲ್ಲ ಮಾಡ್ಕೊಳ್ತೀನಿ. ಇದೇನು ದೊಡ್ಡ ಕೆಲಸ ಅಲ್ವಲ್ಲ, ಸಣ್ಣ ಪುಟ್ಟ ಕೆಲಸಗಳೇ. ಇನ್ನು ಇದನ್ನೆಲ್ಲ ಮುಗಿಸ್ಕೊಳ್ಳಿಕ್ಕೆ ಜಾಸ್ತಿ ಟೈಮ್ ಕೂಡ ಏನೂ ಬೇಕಾಗೋದಿಲ್ಲ. ಇನ್ನು ತೊಟ್ಲು ಕೆಳಗಡೆ ನಮ್ಮನೆ ಒಂದು ಪುಟ್ಟು ಪೊರ್ಕೆ ಹಾಕಿದ್ದಾರೆ. ಇದು ನಮ್ಮಮ್ಮ ಹಾಕಿರೋದು. ಊರಿಂದ ತೊಗೊಂಡು ಬಂದು ಪಾಪುಗೆ ದೃಷ್ಟಿ ಆಗಬಾರ್ದು ಅಂತ ಹೇಳ್ಬಿಟ್ಟು. ನಾವು ಇದನ್ನು ಇಡ್ಲು ಮುಂಡಿ ಅಂತ ಕರಿತೀವಿ. ನೀವೇನು ಕರಿತೀರಾ ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಇನ್ನು ಇವಾಗ ನೋಡಿ ನನ್ನ ರೂಮ್ ಕ್ಲೀನ್ ಆಗಿಬಿಡ್ತು. ನನಗೆ ಈ ಥರ ಮನೆ ಕ್ಲೀನ್ ಆಗಿಬಿಟ್ರೆ ಅಥವಾ ರೂಮ್ ಕ್ಲೀನ್ ಆಗಿಬಿಟ್ರೆ ಮನಸ್ಸಿಗೆ ತುಂಬಾ ಸಮಾಧಾನ ಆಗೋಗ್ಬಿಡುತ್ತೆ. ಇನ್ನು ಅಷ್ಟರಲ್ಲಿ ಆಂಟಿ ಕೂಡ ಬಂದರು. ಯಾರದು ಮಾತಾಡ್ತಿರೋದು ನಿನ್ನ? ಆರದು ಇಲ್ಲ, ಆರದು ಮಾತಾಡ್ತಿರೋದು ನಿನ್ನ. ಸ್ನಾನ ಮಾಡ್ರಿ, ಎದ್ದೇಳ್ರಿ, ಈಗ ಸ್ನಾನ ಮಾಡ್ಬೇಕ್ರಿ. ನೀವು ಸ್ನಾನ ಮಾಡಲ್ವೇನ್ರಿ? ಕೊಳಕಾಗಿ ಇರ್ತೀರೇನ್ರಿ? ದೇವ್ರು ಹಂಗ ಪುಸ್ತಕನ ಕಣ್ಬಿಟ್ಬಿಡ್ತೀಯಲ್ವ ನೀನು. ಇನ್ನು ಪ್ರತಿದಿನ ಪಾಪುಗೆ ಆಯಿಲ್ ಮಸಾಜ್ ಮಾಡಿ ಸ್ನಾನ ಮಾಡಿಸ್ತಾರೆ. ಅಮ್ಮ ಮತ್ತು ಆಂಟಿನೇ ಮಾಡಿಸ್ತಾರೆ. ಸ್ನಾನ ಎಲ್ಲ ಮಾಡಿಸಿ ಪಾಪುನ ರೆಡಿ ಮಾಡಿ ಮಲಗಿಸೋ ಅಷ್ಟರಲ್ಲಿ ಹತ್ತತ್ರ 1.5 hour ಆಗೇ ಹೋಗ್ಬಿಡುತ್ತೆ. ಪ್ರತಿದಿನ ಕೂಡ ಅಷ್ಟೇ. ಸಮಯ ಹೆಂಗೆ ಹೋಗುತ್ತೆ ಈ ಟೈಮಲ್ಲಿ ಅಂತಲೇ ಗೊತ್ತಾಗೋದಿಲ್ಲ. 10 ಗಂಟೆಗೆ ಶುರು ಮಾಡಿಕೊಂಡ್ರೆ 11:15 ಆಗೋಗ್ಬಿಟ್ಟಿರುತ್ತೆ ಟೈಮು. ಇನ್ನು ಪಾಪುಗೆ ಸ್ನಾನ ಮಾಡಿಸಿದ ತಕ್ಷಣ ಸ್ವಲ್ಪ ನಾನು ನೀಟಾಗಿ ಬಟ್ಟೆನೆಲ್ಲ ಸುತ್ತಬಿಟ್ಟು ಮಲಗಿಸ್ಬಿಡ್ತೀನಿ. ಇನ್ನು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರುವಾಗ ಒಂದು ರೀಲ್ಸ್ ನೋಡಿದೆ ಆಯಿತಾ. ಪಾಪು ಏನಾದರೂ ಮಲ್ಕೊಂಡಿಲ್ಲ ಅಂದರೆ ನಿಧಾನಕ್ಕೆ ಅವ್ರ ಹಣೆ ಮೇಲೆ ಈ ಥರ ಮಸಾಜ್ ಮಾಡಿದ್ರೆ ಬೇಗ ಮಲ್ಕೊಂಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅದನ್ನು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು 5-6 ದಿನದಿಂದ ಟ್ರೈ ಮಾಡ್ತಾ ಇದ್ದೀನಿ. ಏನಂದರೆ ಡೇ ಟೈಮಲ್ಲಿ ಹಂಗೆ ಮಾಡಿದ ತಕ್ಷಣ ನೋಡಿ ಪಟ್ ಅಂತ ಮಲ್ಕೊಂಡ್ಬಿಟ್ರು. ನೈಟ್ ನಾವು ಎಷ್ಟೇ ಟ್ರೈ ಮಾಡಿದ್ರು ಕೂಡ ನಿದ್ರೆ ಮಾಡಲ್ಲ. ನನಗೇನು ಗೊತ್ತಾಯಿತು ಅಂದರೆ ಹಗಲೊತ್ತಿನಲ್ಲಿ ಮಕ್ಕಳು ನಾವು ಏನು ಮಾಡಿದ್ರು ಕೂಡ ಚೆಂದ ನಿದ್ದೆ ಮಾಡ್ತಾರೆ, ನೈಟ್ ಮಾತ್ರ ಮಾಡಲ್ಲ. ಅದು ನನಗೆ ನೀಟಾಗಿ ಅರ್ಥ ಆಗಿಬಿಡ್ತು. ಇನ್ನು ನಾನು ಪಾಪನ ಮಲಗಿಸ್ತಿದ್ನಲ್ಲ, ಅಮ್ಮ ಸ್ನಾನನೆಲ್ಲ ಮಾಡಿಸ್ಬಿಟ್ಟು ಬಂದು ಇವಾಗ ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನಮ್ಮನೇಲಿ ಆದಷ್ಟು ಪ್ರತಿದಿನ ಸೊಪ್ಪನ್ನ ನನಗೆ ಕೊಡ್ತಾರೆ. ಹಾಗಾಗಿ ದಿನ ಒಂದೊಂದು ಸೊಪ್ಪು ಬಿಡಿಸೋ ಕೆಲಸ ಇದ್ದೇ ಇರುತ್ತೆ. ಅವಾಗ ತಂದು ಅವಾಗಲೇ ಬಿಡಿಸಿ ಮಾಡಬೇಕು. ಫ್ರಿಜ್ಜಲ್ಲೆಲ್ಲ ಇಟ್ಟು ಮಾಡೋದು ನಮಗೆ ಅಷ್ಟಿಷ್ಟ ಆಗಲ್ಲ. ಹಾಗಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ. ಅದ್ರ ಜೊತೆಗೆ ನನಗೆ ಸ್ವಲ್ಪ ಬೇವಿನ ಸೊಪ್ಪನ್ನೆಲ್ಲ ಬಿಡಿಸ್ಬಿಟ್ಟು ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಅದಕ್ಕೊಂಚೂರು ಅರಿಶಿನದ ಪುಡಿ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಬಿಟ್ಟು ಕೊಡ್ತಾ ಇದ್ದಾರೆ. ಇದನ್ನು ನಾನು ಮೈಗೆ ಹಚ್ಕೊಂಡು ಸ್ನಾನ ಮಾಡ್ಕೊಳ್ತೀನಿ.
ಇದು ನಚ್ಚೋದ್ರಿಂದ ನಮ್ಮ ದೇಹಕ್ಕೆ ಸಣ್ಣ ಪುಟ್ಟ ಇನ್ಫೆಕ್ಷನ್ ಏನಾದರೂ ಆಗಿದ್ರೂ ಕೂಡ ಕಡಿಮೆ ಆಗುತ್ತಂತೆ. ಇವಾಗ ನೋಡಿ ಡೆಲಿವರಿ ಟೈಮಲ್ಲಿ ಸ್ಟಿಚಿಂಗ್ ಹಾಕಿರ್ತಾರೆ, ಬೆನ್ನಿಗೆ ಇಂಜೆಕ್ಷನ್ ಮಾಡಿರ್ತಾರೆ, ಸುಮಾರಷ್ಟು ಗ್ಲೂಕೋಸ್ ಹಾಕಿರ್ತಾರೆ. ಇದ್ರದ್ದೆಲ್ಲ ಪೇನು ಮತ್ತು ಗಾಯ ಎಲ್ಲ ಹಂಗೆ ಇರುತ್ತೆ ಕೆಲವೊಬ್ಬರಿಗೆ. ಹಾಗಾಗಿ ಇದು ನಚ್ಚಿದ್ರೆ ಕಡಿಮೆ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ. ಅದಲ್ಲದೆ ಪ್ರೆಗ್ನೆನ್ಸಿ ಟೈಮಲ್ಲಿ ಮುಖದಲ್ಲಿ ಪಿಂಪಲ್ಸ್ ಎಲ್ಲ ಕೆಲವೊಬ್ರಿಗೆ ಆಗಿಬಿಟ್ಟಿರುತ್ತೆ, ಅದು ಕೂಡ ಹೋಗುತ್ತೆ ಅಂತೇಳಿ ಹಚ್ಕೋಬೇಕು ಅಂತ ಹೇಳ್ತಾರೆ. ಅದಲ್ಲದೆ ಬೇವಿನ ಸೊಪ್ಪಲ್ಲಿ ಸುಮಾರಷ್ಟು ಒಳ್ಳೆ ಗುಣ ಇದೆ. ನಾವು ಇದನ್ನು ತಿಂದರೂ ತುಂಬಾ ಒಳ್ಳೆಯದು, ಹಾಗೆ ಈ ಥರ ಮೈಗೆ ಹಚ್ಕೊಂಡ್ರೂ ಕೂಡ ತುಂಬಾ ಒಳ್ಳೆಯದು. ನಾನು ಕೂಡ ವಾರದಲ್ಲಿ 2 ಸಲ ಈ ಥರ ಮಾಡಿಕೊಂಡು ಸ್ನಾನ ಮಾಡ್ಕೊಳ್ತೀನಿ. ತಲೆ ಸ್ನಾನನೂ ಅಷ್ಟೇ ನಾನು ವಾರದಲ್ಲಿ 2 ದಿನ ಮಾಡೋದು, ಯಾಕಂದರೆ ನನಗೆ ತುಂಬಾ ತಲೆಬರ ಆಗಿಬಿಡುತ್ತೆ ಡೈಲಿ ತಲೆ ಸ್ನಾನ ಮಾಡಿದ್ರೆ. ನಮ್ಮ ಕಡೆ ಹೆಂಗೆ ಅಂದರೆ ಪ್ರತಿದಿನ ಕೂಡ ತಲೆ ಸ್ನಾನ ಮಾಡಿಸ್ತಾರೆ, ಅದರಲ್ಲೂ ಕೂಡ ಬೆಳಗಿನ ಜಾವ 5 ಗಂಟೆಗೆ ಎಬ್ಬಿಸ್ಬಿಟ್ಟು ತಲೆ ಸ್ನಾನ ಮಾಡಿಸ್ತಾರೆ. ನನಗೆ ಅದು ಅಡ್ಜಸ್ಟ್ ಆಗಲ್ಲ, ನನಗೆ ತುಂಬಾ ಕೋಲ್ಡ್ ಆಗಿಬಿಡೋದ್ರಿಂದ ಪ್ರತಿದಿನ ಮೈ ಸ್ನಾನ ಮಾಡ್ಕೊತೀನಿ, ವಾರದಲ್ಲಿ 2 ದಿನ ತಲೆ ಸ್ನಾನ ಮಾಡ್ಕೊತೀನಿ. ಯಾವುದೇ ಆದ್ರೂ ಮೊದಲು ನಮ್ಮ ದೇಹಕ್ಕೆ ಅದು ಅಡ್ಜಸ್ಟ್ ಆಗುತ್ತೋ ಇಲ್ವೋ ಅದನ್ನು ನೋಡ್ಕೊಳ್ಬೇಕು, ಅದಾದಮೇಲೆ ನಾವು ಫಾಲೋ ಮಾಡಬೇಕು. ನಾನು ಕೂಡ ಹಂಗೇ ಈ ಥರ ಏನಾದರೂ ಇದ್ದರೆ ನೋಡಿಕೊಂಡು ಫಾಲೋ ಮಾಡ್ತೀನಿ. ಇನ್ನು ನಾನು ಸ್ನಾನಕ್ಕೆ ಹೋದಿದ ತಕ್ಷಣನೇ ಅಪ್ಪು ಸ್ವಲ್ಪ ಕೆಂಡನೆಲ್ಲ ರೆಡಿ ಮಾಡ್ಕೊಂಡು ಬಿಡ್ತಾರೆ. ಅಮ್ಮ ಅಡುಗೆ ಮಾಡ್ತಾ ಇರ್ತಾರಲ್ವ, ಹಾಗಾಗಿ ಅವರು ಸಾಂಬ್ರಾಣಿ ಹೊಗೆ ಕೊಡಲಿಕ್ಕೆ ಅಂತ ಹೇಳ್ಬಿಟ್ಟು ಕೆಂಡ ರೆಡಿ ಮಾಡ್ಕೊಳ್ತಾರೆ. ಕೆಲವೊಮ್ಮೆ ಅಪ್ಪು ಇಲ್ಲ ಅಂದಾಗ ಅಮ್ಮ ಮಾಡಿಕೊಡ್ತಾರೆ. ಇದಕ್ಕೇನೆಂದರೆ ಕೆಂಡನ ಸ್ವಲ್ಪ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಈರುಳ್ಳಿ ಸಿಪ್ಪೆ, ಬೆಳ್ಳುಳ್ಳಿ ಸಿಪ್ಪೆ, ಅದ್ರ ಜೊತೆಗೆ ರಾಗಿ ಹಿಟ್ಟು, ಅರಿಶಿನದ ಪುಡಿ, ಹಾಗೆ ಸಾಂಬ್ರಾಣಿನ ಹಾಕ್ತಾರೆ. ಇನ್ನು ಕೆಂಡ ಮಾಡ್ಕೊಳೋದು ಏನಿಲ್ಲ, ಈ ಚಿಪ್ಪರುತ್ತಲ್ವ ತೆಂಗಿನ ಚಿಪ್ಪು, ಅದನ್ನು ಸ್ವಲ್ಪ ಗ್ಯಾಸ್ ಮೇಲೆ ಇಡಿದ್ರೆ ಸಾಕು, ಅದು ಬೇಗನೆ ಕೆಂಡ ಆಗಿಬಿಡುತ್ತೆ. ಆ ಕೆಂಡಕ್ಕೆ ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಹೊಗೆ ಬರ್ತಿರುತ್ತಲ್ವ ಅದನ್ನು ಕೂದಲು ಕೊಡ್ತಾರೆ. ನನಗಂತೂ ಇದು ತುಂಬಾ ಇಷ್ಟ ಆಗುತ್ತೆ, ಯಾಕಂದರೆ ಒಂದು ಒಳ್ಳೆ ಪರಿಮಳ ಬರ್ತಿರುತ್ತೆ. ಸ್ವಲ್ಪ ಘಾಟು ಇರುತ್ತೆ, ಯಾಕಂದರೆ ಅರಿಶಿನದ ಪುಡಿ, ಬೆಳ್ಳುಳ್ಳಿ ಸಿಪ್ಪೆ ಇದನ್ನೆಲ್ಲ ಹಾಕಿರ್ತಾರಲ್ವ, ಹಂಗಾಗಿ ಒಂಚೂರು ಘಾಟಿರುತ್ತೆ. ಆದರೆ ಆ ಸಾಂಬ್ರಾಣಿ ಸ್ಮೆಲ್ ಇರುತ್ತೆ ನೋಡಿ, ಅದು ನನಗೆ ತುಂಬಾ ಇಷ್ಟ ಆಗುತ್ತೆ. ಈ ತಗೊಳ್ಳುವಾಗ ಒಂದು ಸ್ವಲ್ಪ ಕಷ್ಟ, ಅದಾದಮೇಲೆ ಕೂದಲೆಲ್ಲ ಘಮ್ ಅಂತಿರುತ್ತಲ್ಲ, ಅದೆಲ್ಲ ನನಗೆ ತುಂಬಾ ಇಷ್ಟ. ಇನ್ನು ಮನೆಯಲ್ಲೂ ಅಷ್ಟೇ ತುಂಬ ಒಂದು ಒಳ್ಳೆ ಪರಿಮಳ ಹಬ್ಬಿಡುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಊರ ಕಡೆ ಏನಂದರೆ ಮಗುಗೂ ಕೂಡ ಇದನ್ನು ಕೊಡ್ತಾರೆ. ನಮಗೆ ಸ್ವಲ್ಪ ಭಯ, ಹಾಗಾಗಿ ನಾವು ಮಗು ಕೊಡ್ಲಿಕ್ಕೆ ಹೋಗಲ್ಲ. ಏನಂದರೆ ಪ್ಯೂರಾಗಿರೋ ಸಾಂಬ್ರಾಣಿ ಇವಾಗ ಸಿಗೋದೇ ಕಷ್ಟ ಅಲ್ವಾ, ಹಾಗಾಗಿ ಮಗುಗೆ ಇದನ್ನೆಲ್ಲ ಕೊಡೋದು ಅಂದರೆ ಒಂಚೂರು ಭಯ ಆಗ್ತಾ ಇರುತ್ತೆ. ಅದಕ್ಕೆ ನಮ್ಮ ಮನೇಲಿ ನನಗೆ ಮಾತ್ರ ಕೊಡ್ತಾರೆ. ಇನ್ನಪ್ಪು ನೀಟಾಗಿ ತಲೆನೆಲ್ಲ ಆರಿಸ್ಕೊ ಅಂತೇಳಿ ಅದು ಫುಲ್ಲು ಕೆಂಡ ಹೋಗಬೇಕು ಅಲ್ಲಿವರೆಗೂ ಕೂಡ ತಗೋ ಅಂತ ಹೇಳ್ತಾ ಇರ್ತಾರೆ. ಇನ್ನು ಸಾಂಬ್ರಾಣಿ ತಗೊಂಡಿದ್ದಾದಮೇಲೆ ಸ್ವಲ್ಪ ನೀಟಾಗಿ ಅಪ್ಪು ಟವಲಲ್ಲಿ ತಲೆನೆಲ್ಲ ಒರೆಸ್ಕೊಡ್ತಾ ಇದ್ದಾರೆ. ನಾನು ಪ್ರತಿದಿನ ಹೇರ್ ಡ್ರೈಯರ್ನ ಯೂಸ್ ಮಾಡಲಿಕ್ಕೆ ಹೋಗೋಲ್ಲ, ಜಾಸ್ತಿ ಯೂಸ್ ಮಾಡಿದಷ್ಟು ಏರ್ ಫಾಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆದಷ್ಟು ನಾನು ಹಿಂಗೆ ನ್ಯಾಚುರಲ್ಲಾಗಿ ಡ್ರೈ ಮಾಡ್ಕೊಳ್ತೀನಿ. ಹಳೆ ಬ್ಲಾಗ್ಸ್ನೆಲ್ಲ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಇನ್ನು ಸಾಂಬ್ರಾಣಿ ಹಾಕಿದ ತಕ್ಷಣ ಅದೊಂದು ಸ್ವಲ್ಪ ಕೆಲವೊಬ್ಬರಿಗೆ ಡ್ರೈ ಆಗುತ್ತೆ, ಕೆಲವೊಬ್ರಿಗೆ ಆಗಲ್ಲ. ನನಗೇನಂದರೆ ನನ್ನ ಹೇರ್ ಸ್ವಲ್ಪ ಲಾಂಗ್ ಇರೋದ್ರಿಂದ ಒಂದು ಸ್ವಲ್ಪ ಟವಲಲ್ಲೇ ಚೆಂದ ಒರೆಸ್ಬೇಕು ನನ್ನ ಕೂದಲನ್ನ, ಹಾಗಾಗಿ ಚೆನ್ನಾಗಿ ಒರೆಸ್ಕೊಟ್ರು. ಇನ್ನು ಸ್ನಾನ ಎಲ್ಲ ಮುಗಿದ ತಕ್ಷಣ ನಮಗೂ ಕೂಡ ಸ್ವಲ್ಪ ಸುಸ್ತಾಗ್ತಾ ಇರುತ್ತೆ, ಬಿಸಿ ನೀರು ಸ್ನಾನ ಮಾಡ್ಕೊಂಡಿರ್ತೀವಿ, ಹಾಗೆ ಹೊಗೆ ಎಲ್ಲ ತೊಗೊಂಡಿರ್ತೀವಲ್ಲ. ಇನ್ನು ಪಾಪುನ ಮಲಗಿರೋದ್ರಿಂದ ನಾನು ಕೂಡ ಸ್ವಲ್ಪ ಹೊತ್ತು ಮಲ್ಕೊಂಡು ಬಿಡ್ತೀನಿ. ಅದಲ್ಲದೆ ರಾತ್ರಿ ಸರಿಗೆ ನಿದ್ದೆ ಆಗಿರಲ್ಲ ನೋಡಿ, ಹಾಗಾಗಿ ನಿದ್ರೆ ಬಂದುಬಿಡುತ್ತೆ. ಇನ್ನು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದಾದಮೇಲೆ ಆಮೇಲೆ ಮಧ್ಯಾಹ್ನ ಅವರು ಬಂದಮೇಲೆ ಇವಾಗ ಪಾಪುಗೆ ಕ್ರೀಮ್ ಎಲ್ಲ ಅಪ್ಲೈ ಮಾಡ್ತಾ ಇದ್ದೀನಿ. ಪಾಪುಗೆ ಸ್ನಾನ ಆದಿದ ತಕ್ಷಣವೇ ನಾನು ನೀಟಾಗಿ ಪಾಪುನ ಕವರ್ ಮಾಡಿಬಿಟ್ಟು ಹಂಗೆ ಮಲಗಿಸ್ಬಿಡ್ತೀನಿ. ಯಾಕಂದರೆ ಪಾಪುಗೂ ಸುಸ್ತಾಗಿರುತ್ತೆ ನೋಡಿ, ಬಿಸಿನೀರು ಸ್ನಾನ ಆಗಿರೋದ್ರಿಂದ ತುಂಬ ಸುಸ್ತಾಗಿರೋ ಥರ ಅನ್ನಿಸ್ತಾ ಇರ್ತಾರೆ ಅವರು. ಹಾಗಾಗಿ ನಾನು ಹಂಗೆ ಮಾಡ್ತೀನಿ. ಇನ್ನು ಪಾಪು ಒಂದು ರೌಂಡ್ ನಿದ್ದೆ ಮಾಡಿ ಎದ್ದ ಮೇಲೇ ಕ್ರೀಮ್ ಹಾಕೋದು ಮತ್ತು ಬಟ್ಟೆ ಎಲ್ಲ ಇಡೋದು ನಾನು ಮಾಡೋದು. ಇನ್ನು ಇವತ್ತು ಅಪ್ಪು ಕೂಡ ಬಂದಿದ್ರಲ್ಲ, ಇಬ್ಬರು ಸೇರಿ ಕೆಲಸ ಮಾಡ್ತಾಯಿದ್ದೀವಿ. ನಾನು ಸ್ಪೈಕ್ ಮಾಡ್ತೀನಿ ನಿಮಗೆ. ಏನವ ಮಾಡಬಾರ್ದ? ಇಷ್ಟ ಇಲ್ಲ, ಇಷ್ಟ ಇಲ್ವಾ? ನಂಗೆ ಅದೆಲ್ಲ ಇಷ್ಟ ಇಲ್ಲ. ಓನಪ್ಪ ಅಮ್ಮನ ಅಮ್ಮನ ಮೈ ಮಮ್ಮಿ ಮೂ ಅಮ್ಮ ಅಮ್ಮ ಬೆನ್ಗೆ ಕ್ರೀಮು ಬೆನ್ಗೆ ಬೇಡವಾ? ಹಾಂ ಹಂಗೆ
ಅಯ್ಯೋ ಫೇಸ್ ಹಾಕ್ಬೇಕಾ ಕ್ರೀಮು ಹಾಕ್ಬೇಕಾ ಸಾಹೇಬ್ರೆ? ಇಷ್ಟ ಇಲ್ಲ ಈ ಕಡೆ ಇಷ್ಟ ಇಲ್ಲ ಅವ್ರಿಗೆ, ಸಾಹೇಬ್ರಿಗೆ ಇಷ್ಟ ಇಲ್ಲ. ಇಷ್ಟ ಗಮ್ ಅನ್ಬೇಕಲ್ವಾ ನೀವು ಜಾಣು, ನೀವು ಗಮ್ ಅನ್ಬೇಕು. ಹಾ ಆಗೋಯ್ತು ಅಷ್ಟೇ. ಅಂಟ್ತದೆ ಕ್ರೀಮ್ ಅಂಟ್ತದೆ, ತಲೆ ಹಿಡ್ಕೊಬೇಕೀಗ. ಗೋಲ ಹೊಡೆದ್ಬಿಟ್ರು. ಬಿಡಿಲ್ಲ ನಾನು ಹಚ್ತೀನಿ. ಹಚ್ಚಿಸ್ಕೊಡಲ್ಲ, ಹಾರ್ಟ್ ಶೇಪ್ ಈಗ ಆಗ್ಬೇಕು. ದೊಡ್ಡದಾಗ್ಬೇಕು. ಏನ್ ಮಾಡೋದು? ದೊಡ್ಡದಾಗಿ ಬರಿಬೇಕು. ಅದ್ ಖಾಲಿ ಆಗೈತೆ, ಸ್ವಲ್ಪ ಮಾಡ್ಕೊಡ್ಬೇಕು. ದೊಡ್ಡದಾಗಿ ಬರಿಬೇಕಲ್ಲ, ಏನ್ ಮಾಡೋದು? ಬರೀಲ ಇರವ ಇರವ ಇರವ. ಕೈ ಹಿಡ್ಕೊಂಡೆ ಬರ್ಸ್ಕೊತೆ ಇಲ್ಲ ಚೋಳಿನ ಇರವ. ಅಲ್ಲಿ ಸೂರ್ಯನ್ ಬಿಡಿಸ್ಬಿಡೋಣ ಅದ್ರಲ್ಲಿ. ಇಡಿಸ್ಕೊಳಲ್ಲ, ಸುಮ್ಮನಿದ್ರೆ ಸರಿ. ಅದೇ ಚೆನ್ನಾಗಿತ್ತಪ್ಪ ನೀನ್ ಮಾಡಿದ್ದಲ್ಲ. ಅದಿನ್ನೊಂದ್ಸಲ ಮಾಡ್ಕೊಡು, ಖಾಲಿ ಆಯ್ತು. ಇದ್ರಲ್ಲಿ ಆಗಲ್ಲ, ಕಷ್ಟ. ಅದ್ರಲ್ಲಿ ಹಿಂಗ್ ಬೊಟ್ಟಿಂಗ್ ಇಟ್ಬಿಡ್ಬೋದು. ಹರೇ ರಾಮ ಹರೇ ರಾಮ ಹರೇ ಕೃಷ್ಣ ಹರೇ ಕೃಷ್ಣ. ಸೈಲೆಂಟ್ ಆಗಿರು. ಗೋವಿಂದ ಕೃಷ್ಣ ಪರಮಾತ್ಮ. ವಾ ಏನಿದು? ಶ್ರೀಕೃಷ್ಣ ಹಿಂಗಿಡಲ್ವ ಹಂಗೆ? ಹಾ ಸೂಪರ್ ಸೂಪರ್ ಮಗನೆ, ಅನ್ಬಿಟ್ಟು ಬಂದಿಲ್ಲ ಅನ್ಬಿಟ್ಟು ಸೂಪರ್ ಮಗನೆ. ಶ್ರೀಕೃಷ್ಣ ಪರಮಾತ್ಮ. ಕೆನ್ನೆಗೊಂದು ಇಡ್ತೀನಿ ಬೇಡ, ಕೆನ್ನೆ ಇಡಬಾರ್ದು. ಇಲ್ಲಿ ಇಡ್ತೀನಿ. ಇರಿ, ಆಗೋಯ್ತು ಆಗೋಯ್ತು ಹೋಗೋಯ್ತು ಹೋಗೋಯ್ತು. ಕೈಗೆ ಕೈ ಬಿಡ, ಕಾಲ್ಗೆ. ಕಾಲ್ಗೆ. ಕೈ ಬಾಯೊಳಗಡೆ ಹೋಗುತ್ತೆ. ನನಗೇನು ಗೊತ್ತಾ, ನಾನು ಬಾಣಂತನ ಅಂತ ಹೇಳಿ ಊರಿಗೆ ಹೋಗ್ಬಿಟ್ಟಿದ್ರೆ ನಿಜವಾಗ್ಲೂ ಇದನ್ನೆಲ್ಲ ನಾನು ಎಂಜಾಯ್ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಊರಲ್ಲಿ ನಾನು ಮಾತ್ರ, ಅಮ್ಮ ಮಾತ್ರ ಈ ಕೆಲಸನೆಲ್ಲ ಮಾಡಬೇಕಿತ್ತು. ಇವಾಗ ಅಪ್ಪನೂ ಇರೋದ್ರಿಂದ ಅವರು ಕೂಡ ಇದನ್ನೆಲ್ಲ ತುಂಬಾ ಇಷ್ಟಪಟ್ಟು ಮಾಡ್ತಾರೆ. ಹಾಗೆ ಅವರು ಕೂಡ ತುಂಬ ಎಂಜಾಯ್ ಮಾಡ್ತಾರೆ. ಇದೆಲ್ಲ ಒಂದು ಒಳ್ಳೆ ಮೆಮೊರೀಸ್ ಗೊತ್ತಾ. ನಾವಂತೂ ಯಾವಾಗಲೂ ನೆನ್ಪಿಟ್ಕೊಂಡಿರ್ಬೋದು. ನಮಗಂತೂ ಈ ಪ್ರತಿ ಕ್ಷಣಗಳನ್ನೂ ಕೂಡ ಎಂಜಾಯ್ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಇನ್ನು ಪಾಪು ಜೊತೆ ಅಪ್ಪು ಮತ್ತು ನಾನು ಸ್ವಲ್ಪ ಹೊತ್ತು ಟೈಮ್ ಕಡಿತೀವಿ. ಟೈಮ್ ಯಾವಾಗ ಸಿಗುತ್ತೆ ನೋಡಿ, ಆ ಸಮಯದೆಲ್ಲ ಜಾಸ್ತಿ ನಾವು ಪಾಪು ಜೊತೆನೇ ಇರೋದು. ಈ ಥರ ಏನೇನೋ ಮಾತಾಡಿಕೊಂಡು ತರಲೆ ಮಾಡಿಕೊಂಡು ಇದೇ ಥರ ದಿನ ಕಳೆದು ಬಿಡ್ತೀವಿ. ಇನ್ನು ಮಧ್ಯಾಹ್ನ ಹಾಗೇ ಬಿಡ್ತು ಊಟದ ಟೈಮು. ಅಮ್ಮ ಅಡುಗೆ ಎಲ್ಲ ರೆಡಿ ಮಾಡಿಟ್ಟಿದ್ರು. ಇನ್ನು ಪಾಪು ನೋಡ್ಕೊಳ್ಳೋ ಕೆಲಸ ಇವಾಗ ಅವ್ರದ್ದು. ನಮ್ಮ ಮನೇಲಿ ಶಿಫ್ಟ್ ಮಾಡ್ಕೊಂಡು ಬಿಡ್ತೀವಿ. ನಾವು ಸ್ವಲ್ಪ ಹೊತ್ತು, ಅವ್ರು ಸ್ವಲ್ಪ ಹೊತ್ತು, ಮತ್ತು ಅಮ್ಮ ಸ್ವಲ್ಪ ಹೊತ್ತು ಅಂತ ಹೇಳ್ಬಿಟ್ಟು. ಇನ್ನು ನಾನು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಅಡುಗೆ ಮನೆಗೆ ಹೋದೆ, ಏನೇನೆಲ್ಲ ಮಾಡಿದ್ದಾರೆ ಅಂತ ಹೇಳಿ. ಪ್ರತಿದಿನ ಒಂದೊಂದು ಥರ ಅಡುಗೆ ಇದ್ದೇ ಇರುತ್ತೆ ನಮ್ಮ ಮನೇಲಿ. ಇದಕ್ಕೆ ಹೀರೆಕಾಯಿ ಹಾಕೋರ? ಹೀರೆಕಾಯಿ ಹಾಕಿಲ್ಲ. ನಮ್ಮ ಮನೇಲಿ ನಮ್ಮಮ್ಮ ಡೈಲಿ ಹೀರೆಕಾಯಿ ಮಾಡಿ ಮಾಡಿ ಇವ್ರಿಗೆ ಜಿಗುಪ್ಸೆ ಬಂದ್ಬಿಟ್ಟೈತೆ ಹೀರೆಕಾಯಿ ಮೇಲೆ. ಯಪ್ಪ, ಮೊದಲು ತಿಂತಿದ್ದೆ ಅಲ್ವಾ ಅಪ್ಪು? ಆ ದಿನ ಯಾರು ತಿಂತಾರೆ? ಮೊದ್ಲು ತಿಂತಿದ್ದೆ ಅಂದ್ರೆ ಏನೋ 6 ತಿಂಗ್ಳಿಗೆ ವರ್ಷಕ್ಕೋ ತಿನ್ನೋದು. 6 ತಿಂಗಳ ವರ್ಷಕ್ಕಲ್ಲ, 1 ತಿಂಗಳಿಗೆ 1-2 ಸಲ. ಇವಾಗ ಡೈಲಿ ನಮ್ಮ ಮನೇಲಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತೆ ಹೀರೆಕಾಯಿ, ಆಮೇಲೆ ಏನಾದ್ರು ಸಬ್ಬಕ್ಕಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಶುಂಠಿ ಇಲ್ಲ ಬರೀ ಚಕ್ಕೆ ಎಲ್ಲ ಯಥೇಚ್ಛವಾಗಿ ಸಿಗ್ತೈತೆ ಮನೇಲಿ. ಅಕ್ಕ, ಹೀರೆಕಾಯಿ ಹಾಕದ್ ಮರ್ತ್ಬಿಟ್ಟಿದೀರ ಇವತ್ತು? ಹಾ ಇದು ಹಿಂಗ್ ಕಚ್ಕೊಂಡ್ಬಿಟ್ಟೈತಪ್ಪು, ಗೊತ್ತಾಯಿಲ್ಲ. ಉಲ್ಟಾ ಹಾಕು. ಅದೇ ಉಲ್ಟಾ ಹಾಕು. ಅದೇ. ಹಾ, ಸೊಪ್ಪು ಮತ್ತೆ ಮೊಟ್ಟೆ ಪಲ್ಯ. ಏನ್ ಸೊಪ್ಪದು? ಇದು ಗಂಟೆ ಸೊಪ್ಪು.
ಇದು ಶೀತಕ್ಕೆ ಕೆಮ್ಮಿಗೆ ತುಂಬ ಒಳ್ಳೆಯದು ಅಂತ. ನಿನಗೆ ಶೀತ ಕೆಮ್ಮು ಏನು ಇಲ್ವಲ್ಲ? ಏನು ಇಲ್ಲ ಅಂದ್ರೂ ಬಾಣಂತಿ ಟೈಮಲ್ಲಿ ಮಾಡಿಕೊಡ್ತಾರೆ, ಆಗಬಾರ್ದು ಅಂತ. ಚೆನ್ನಾಗೂ ಇರುತ್ತೆ. ಮೊದಲೊಂದ್ಸಲ ನಾನು ಸಾಂಬಾರು ಮಾಡ್ತಾ ಇದ್ನಲ್ಲಪ್ಪು, ಗ್ರೀನ್ ಕಲರ್ ಸಾಂಬಾರು. ಅದೇ ಜಲ್ಲಿ ತರ? ಜಲ್ಲಿ ತರ ಅಲ್ಲ, ನೀರ್ ತರ, ಆದ್ರೆ ಗ್ರೀನ್ ಕಲರ್ ಸಾಂಬಾರು. ಬಸ್ಸಾರ್ ತರ ಮಾಡ್ತಾ ಇದೆ, ಫುಲ್ಲು ಗ್ರೀನು, ಹಸಿರು ಪಾಯಸ. ಅದೇ ಅದೇ. ಇನ್ನ ಮೂಲಂಗಿ ಪಲ್ಯ. ಏನಂದ್ರೆ ಈ ಟೈಮಲ್ಲಿ ನಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಏನೂ ಆಗಬಾರ್ದು ಅಂತ ಹೇಳ್ಬಿಟ್ಟು ಒಂದು ವಾರದಲ್ಲಿ ಒಂದು 2 ದಿನ ಇಲ್ಲ ಅಂದ್ರೆ ಒಂದು 3 ದಿನ ಮೂಲಂಗಿ ಹಾಕ್ಬಿಟ್ಟು ಏನಾದ್ರು ಒಂದು ಮಾಡೋದು, ಪಲ್ಯನೋ ಇಲ್ಲ ಸಾಂಬಾರು, ಇಲ್ಲ ಅಂದ್ರೆ ಮೂಲಂಗಿ ಚಟ್ನಿ, ಈ ಥರದ್ದೆಲ್ಲ. ಇನ್ನು ಸುಮಾರು ಜನ ಕೇಳ್ತಾ ಇರ್ತೀರಾ, ಮಧ್ಯಾಹ್ನಕ್ಕೆ ಊಟ ಏನು ಮಾಡ್ಕೊಳ್ತೀರಾ, ಬಾಣಂತಿ ಅಡುಗೆ ಯಾವ ಥರ ಮಾಡ್ತಾರೆ ಅಂತ. ನಮ್ಮನೇಲಿ ಹೆಂಗ್ ಮಾಡ್ತಾರೆ ಅಂತಂದ್ರೆ ಅಮ್ಮ ಎಲ್ಲ ಥರ ಅಡುಗೆನೂ ಮಾಡ್ತಾರೆ. ಬಾಣಂತಿ ಅಡುಗೆ ಅಂತಲೇ ಸಪ್ರೇಟಾಗಿ ಏನೋ ಅವರು ಮಧ್ಯಾಹ್ನ ಮಾಡ್ಕೊಡ್ಲಿಕ್ಕೆ ಹೋಗಲ್ಲ, ಮುದ್ದೆನೂ ಕೊಡ್ತಾರೆ, ಅನ್ನನೂ ಕೊಡ್ತಾರೆ. ನಾನು ಅನ್ನಕ್ಕಿಂತ ಅಂದರೆ ವೈಟ್ ರೈಸ್ಗಿಂತ ಸ್ವಲ್ಪ ರೆಡ್ ರೈಸ್ ಜಾಸ್ತಿ ತೊಗೊಳ್ತೀನಿ. ಅದರಲ್ಲೂ ಕುಚ್ಚು ಬುಲಕ್ಕಿ ಎಲ್ಲ ನಮ್ಮ ಸದ್ಯಕ್ಕೆ ಕೊಡ್ತಾ ಇಲ್ಲ, ಯಾಕಂದರೆ ಅದು ಸ್ವಲ್ಪ ಗಟ್ಟಿ ಇರುತ್ತಲ್ವ, ಅದಕ್ಕೆ ಬೇಡ ಅಂತಾರೆ. ಅದ್ರ ಬದಲು ರಾಜಮುಡಿ ಅಕ್ಕಿನ ಅಕ್ಕಿಲಿ ಅನ್ನ ಮಾಡಿಕೊಡ್ತಾರೆ. ಇನ್ನು ಮಾಮೂಲಿಯಾಗಿ ಸಾಂಬಾರು ಅಂದರೆ ಬೇಳೆ ಸಾಂಬಾರು, ತರಕಾರಿ ಸಾಂಬಾರು, ಎಲ್ಲ ಥರ ಸಾಂಬಾರು ಕೊಡ್ತಾರೆ. ಸ್ವಲ್ಪ ಎಣ್ಣೆ ಕಡಿಮೆ ಹಾಕಿರ್ತಾರೆ. ಇನ್ನು ಶೀತದ ಪದಾರ್ಥ ಕೊಡ್ತಾ ಇಲ್ಲ ಅಷ್ಟೇ. ನಾನು ಅದನ್ನ ತಿನ್ಬೋದಮ್ಮ, ತಿಂದರೆ ಏನಾಗಲ್ಲ ಕೊಡಿ ಅಂದ್ರೂ ಅವರು ಕೊಡಲ್ಲ. ಏನಂದರೆ ಕುಂಬಳಕಾಯಿ, ಸೋರೆಕಾಯಿ, ಮತ್ತು ಪಡವಲಕಾಯಿ, ಹೀರೆಕಾಯಿ ಕೊಡ್ತಾರೆ. ಹೀರೆಕಾಯಿ ಶೀತ ಹಬ್ಬ ಕೊಡಬಾರ್ದು ಅಂದ್ರೆ ಇಲ್ಲ, ಅದು ಕೊಡ್ಬೇಕು, ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಗೊತ್ತಿಲ್ಲ ನನಗೆ, ಆದ್ರೆ ಹೀರೆಕಾಯಿನ ಸ್ವಲ್ಪ ಜಾಸ್ತಿ ಕೊಡ್ತಾರೆ. ಬೆಳ್ಳುಳ್ಳಿನ ನಾವು ಜಾಸ್ತಿ ಕನ್ಸ್ಯೂಮ್ ಮಾಡಬೇಕು, ಯಾಕಂದ್ರೆ ಅದು ಸ್ವಲ್ಪ ಬಾಡಿನ ಹೀಟಲ್ಲಿ ಇಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಬ್ರೆಸ್ಟ್ ಮಿಲ್ಕ್ನ ಇನ್ಕ್ರೀಸ್ ಮಾಡುತ್ತೆ ಅದು, ಬೆಳ್ಳುಳ್ಳಿ, ಸಬ್ಬಕ್ಕಿ ಸೊಪ್ಪೆಲ್ಲನೂ. ಹಾಗಾಗಿ ಸ್ವಲ್ಪ ಜಾಸ್ತಿ ಅದನ್ನು ಬಳಸ್ತಾರೆ. ನಮ್ಮನೇಲಿ ಹೆಂಗಾಗ್ಬಿಟ್ಟಿದೆ ಅಂದರೆ, ನಾನು ಇಷ್ಟು ದಿನ ಅದೆಲ್ಲ ಸ್ವಲ್ಪ ಕಡಿಮೆ, ಸ್ವಲ್ಪ ನಾನು ಜಾಸ್ತಿ ಅದನ್ನೆಲ್ಲ ಬಳಸ್ಕೊಂಡು ಅಡುಗೆ ಮಾಡ್ತಿರ್ಲಿಲ್ಲ. ಇವ್ರಿಗದು ಇವಾಗ ಜಾಸ್ತಿ ಆಗ್ಬಿಡ್ತಲ್ಲ, ಎಲ್ಲಿ ನೋಡಿದ್ರು ಬೆಳ್ಳುಳ್ಳಿ ಕಾಣಿಸುತ್ತಲ್ಲ, ಅಯ್ಯೋ ನಮ್ಮನೆ ಇವತ್ತು ಬೆಳ್ಳುಳ್ಳಿದೇ ಸಾರು ಅಂತಾರೆ. ಪಲಾವು ಎಲ್ಲದಕ್ಕೂ ಅಮ್ಮ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕ್ತಾರೆ ನನ್ಗೋಸ್ಕರ. ಫೋಟೋ ಹಿಡ್ದು ಇಕ್ಕಂತ ಇದೀನಿ ಡೈಲಿ, ಅದೆಲ್ಲ ಆಯ್ದ್ಬಿಟ್ಟು ಎಷ್ಟು ಬೆಳ್ಳುಳ್ಳಿ ನನಗೆ ಸಿಗ್ತೈತೆ ಅಂತ. ನೆನ್ನೆ ಪಲಾವ್ ಮಾಡಿದ್ರಾ, ಒಂದು 8 ಬೆಳ್ಳುಳ್ಳಿ ಸಿಕ್ಕಿತ್ತು ನನಗೆ, 2 ಚಕ್ಕೆ, ಆಮೇಲೆ ಶುಂಠಿ ಒಂದು 3, ಆಮೇಲೆ ಕರಿಬೇವು ಒಂದು 20 ಸಿಕ್ಕಿತ್ತು. ಟೇಸ್ಟ್ ಮಾಮೂಲಿ, ಹೇಳಿದ್ದು ಎಕ್ಸ್ಟ್ರಾಡಿನರಿಯಾಗಿ ಸಿಕ್ಕಿತ್ತು. ಅದನ್ನ ಫೋಟೋ ಹೊಡೆದು ಎಲ್ಲಾರ್ಗು ಕಳ್ಸಿದ್ದೆ, ನಮ್ಮ ಮನೇಲಿ ಹಿಂಗ್ ಮಾಡಾಕವ್ರಿ ಅಂತ. ಬೆಳ್ಳುಳ್ಳಿ ಜಾಸ್ತಿ ಮಾಡ್ತಾರೆ ಅಂತ. ಇನ್ ಕಾಳುಗಳನ್ನ ಕೊಡಲ್ಲ, ಅಂದ್ರೆ ಹುಳ್ಳಿಕಾಳು ಕೊಡ್ತಾರೆ. ಹುಳ್ಳಿಕಾಳು ಬಿಟ್ಟು ಅವರೆಕಾಳನ್ನು ಕೊಡ್ತಾರೆ, ಹಸಿದ್ ಕೊಡ್ತಾರೆ, ಹಸಿ ತೊಗರಿಕಾಯಿ ಕೊಡ್ತಾರೆ. ಅದ್ ಬಿಟ್ರೆ ಗಟ್ಟಿ ಕಾಳುಗಳನ್ನ ಕೊಡ್ತಾ ಇಲ್ಲ, ಡೈಜೆಷನ್ ಮಾಡ್ಕೊಳ್ಳಿಕ್ಕೆ ಕಷ್ಟ ಅಂತ. ತಿನ್ಬಾರ್ದು ಅಂತ ಏನಿಲ್ಲ, ಸ್ವಲ್ಪ ಡೈಜೆಷನ್ಗೆ ಈ ಟೈಮಲ್ಲಿ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಕೊಡೋದಿಲ್ಲ ಅಷ್ಟೇ. ಇನ್ನು ಮಾಮೂಲಿ ಊಟನೇ ನೋಡಿ. ಇವತ್ತು ಪ್ಲೇಟ್ ಈ ಥರ ಇದೆ: ನುಗ್ಗೆಕಾಯಿ ಸಾಂಬಾರು, ಸ್ವಲ್ಪ ತುಪ್ಪ, ಇದು ಮೂಲಂಗಿ ಪಲ್ಯ, ಮತ್ತು ಮೊಟ್ಟೆ, ಮತ್ತು ಗಣಕೆ ಸೊಪ್ಪಿನ ಪಲ್ಯ. ಈ ಮೂಲಂಗಿ ಪಲ್ಯಕ್ಕೆ ಒಣಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ ಅಷ್ಟೇ ಹಾಕಿರ್ತಾರೆ, ಬೇರೆ ಏನೂ ಹಾಕಿರಲ್ಲ. ಹಸಿರು ಮೆಣಸಿನ್ಕಾಯಿನ ಸ್ವಲ್ಪ ಕಡಿಮೆ ಬಳಕೆ ಮಾಡೋದು, ಅಸಿಡಿಟಿ ಜಾಸ್ತಿ ಆಗಿಬಿಡುತ್ತೆ ಅಂತ. ಆಮೇಲೆ ಖಾರ ಕೂಡ ಕಡಿಮೆ. ಎಲ್ಲ ಥರ ಅಡುಗೆಗೂ ಸ್ವಲ್ಪ ಖಾರ ಮತ್ತು ಉಪ್ಪೆಲ್ಲೂ ಕಮ್ಮಿ ಹಾಕಿನೇ ಮಾಡ್ತಾರೆ. ಅದು ಬಿಟ್ಟರೆ ಇನ್ನು ಮಾಮೂಲಿ ಊಟನೇ ನಾನು ಮಾಡೋದು. ಇನ್ನು ಊಟ ಮುಗಿಸ್ಕೊಂಡು ಬಿಡ್ತೀನಿ ಇವಾಗ. ಮಧ್ಯಾಹ್ನದ ಊಟ ನಮ್ಮದು ಇವತ್ತು ಈ ಥರ ಇದೆ ನೋಡಿ. ಪ್ರತಿದಿನ ಇದೇ ಥರ ಇರಲ್ಲ, ಚೇಂಜ್ ಆಗ್ತಿರುತ್ತೆ. ಪಲ್ಯಗಳು ಬೇರೆ ಆಗಿರುತ್ತೆ, ಕ್ಯಾರೆಟ್, ಬೀಟ್ರೂಟ್ ಪಲ್ಯ ಮತ್ತು ಸೊಪ್ಪಿನ ಪಲ್ಯ, ಈ ಥರ ಒಂದೊಂದು ದಿನ ಒಂದೊಂದಿರುತ್ತೆ. ನಾನಂತೂ ಮಧ್ಯಾಹ್ನದ ಊಟನ ಬ್ಯಾಲೆನ್ಸ್ ಮಾಡ್ಕೊಳ್ತೀನಿ ಎಲ್ಲನೂ ಕೂಡ. ನನ್ನ ಪ್ಲೇಟ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇನ್ನು ಕೆಲವೊಬ್ಬರು ನನಗೆ ಹೇಳ್ಬೋದು, ಇವಾಗ ನೀವು ಸಪ್ಪೆ ತಿನ್ನಬೇಕು ಶಿಲ್ಪ, ಮತ್ತು ಬರೀ ಅನ್ನ ಮತ್ತು ಸಾಂಬಾರು ತಿನ್ನಬೇಕು, ಇದನ್ನೆಲ್ಲ ತಿನ್ಕೊಡ್ದು ಅಂತ ಹೇಳಿ. ನನ್ನ ದೇಹಕ್ಕೆ ಇದೆಲ್ಲ ಅಡ್ಜಸ್ಟ್ ಆಗ್ತಾ ಇದೆ. ಹಾಗೆ ನನ್ನ ಪಾಪಗೂ ಕೂಡ ಏನೂ ತೊಂದರೆ ಆಗ್ತಾ ಇಲ್ಲ. ನಾನು ಹಣ್ಣು ತಿಂತೀನಿ, ತರಕಾರಿ ತಿಂತೀನಿ, ಮತ್ತು ಮುದ್ದೆ ತಿಂತೀನಿ, ಪ್ರತಿಯೊಂದು ಊಟನೂ ಕೂಡ ತಿಂತೀನಿ. ಆಗಲೇ ಹೇಳ್ದಾಗೆ ನನಗೆ ಡೈಜೆಷನ್ ಮಾಡ್ಕೊಳ್ಳಿಕ್ಕೆ ಏನು ಕಷ್ಟ ಆಗುತ್ತೆ ನೋಡಿ, ಅದನ್ನು ಮಾತ್ರ ನಾನು ತಿನ್ಲಿಕ್ಕೆ ಹೋಗಲ್ಲ.
ಡೆಲಿವರಿ ಆದಾಗಿಂದ ಹಿಡಿದು ಇದುವರೆಗೂ ಕೂಡ ನಾನು ಇದೇ ಥರ ಊಟ ಮಾಡ್ಕೊಳ್ತಾ ಬಂದಿರೋದು. ನನಗಾಗಲಿ ಪಾಪುಗಾಗಲಿ ಯಾವುದೇ ಥರ ತೊಂದರೆ ಆಗಿಲ್ಲ ಸದ್ಯಕ್ಕೆ, ಟಚ್ ವುಡ್. ಇನ್ನು ಮುಂದೆ ಏನಾದರೂ ಯಾವುದಾದ್ರೂ ಒಂದು ಪದಾರ್ಥನ ತಿಂದು ಮಗುಗೇನಾದ್ರು ತೊಂದರೆ ಆಯಿತು, ನನಗೇನಾದರೂ ತೊಂದರೆ ಆಯಿತು ಅಂದರೆ ಖಂಡಿತ ನಾನು ಅದನ್ನು ತಿನ್ಲಿಕ್ಕೆ ಹೋಗಲ್ಲ, ಅದ್ರ ಬದಲು ಬೇರೆದನ್ನ ತಿಂತೀನಿ. ಇನ್ನು ನನ್ನ ಬೆಳಗಿನಿಂದ ಮಧ್ಯಾಹ್ನದವರೆಗೂ ನನ್ನ ರೂಟೀನ್ ಈ ಥರ ಇತ್ತು. ಹಾಗೆ ಒಂದೊಂದು ದಿನ ಆಗಲೇ ಹೇಳ್ದಂಗೆ ಚೇಂಜ್ ಆಗುತ್ತೆ. ಇನ್ನು ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿರ್ಬೋದು ಅಂತೇಳಿ ಅಂದ್ಕೊಂಡಿರ್ತೀನಿ. ಹಾಗೆ ಮಧ್ಯಾಹ್ನದಿಂದ ರಾತ್ರಿ ನನ್ನ ರೂಟೀನ್ ಯಾವ ಥರ ಇರುತ್ತೆ ಅನ್ನೋದನ್ನ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಯಾಕಂದರೆ ಇದಾಗಲೇ ಲೆಂತಿ ಆಗಿಬಿಟ್ಟಿದೆ, ಹಾಗಾಗಿ ಇನ್ನು ಪೂರ್ತಿ ವ್ಲಾಗ್ ನೀವು ನೋಡಿದ್ದು ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ, ಆಯಿತಾ?